ಸೊ ಹೇ ಗಾಯ್ಸ್, ಇವತ್ತು ಗೃಹ ಜ್ಯೋತಿ ಸ್ಕೀಮ್ಗೆ ಅಪ್ಲೈ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ತುಂಬ ಸಿಂಪಲ್ ಇದೆ. ಈ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಏನಿಲ್ಲ, ಇಲ್ಲಿ 2 ಆಪ್ಷನ್ ಕಾಣ್ತಾ ಇದಾವಲ್ಲ, ಅಪ್ಲೈ ಫಾರ್ ಗೃಹ ಜ್ಯೋತಿ ಸ್ಕೀಮ್ ಆ್ಯಂಡ್ ರಿಜಿಸ್ಟರ್ ಫ್ರಮ್ ಗೃಹ ಜ್ಯೋತಿ ಸ್ಕೀಮ್. ನೀವು ಹೊಸದಾಗಿ ಅಪ್ಲೈ ಮಾಡ್ತಾ ಇದ್ರೆ ಅಪ್ಲೈ ಫಾರ್ ಗೃಹ ಜ್ಯೋತಿ ಸ್ಕೀಮ್ ಮೇಲೆ ಕ್ಲಿಕ್ ಮಾಡಿ. ನೀವು ಅಪ್ಲೈ ಆಲ್ರೆಡಿ ಮಾಡಿದ್ದೀರಾ, ಬೇರೆ ಕಡೆ ಶಿಫ್ಟ್ ಆಗ್ತಿದ್ದೀರಾ ಬಾಡಿಗೆ ಮನೆಗೆ ಅಂದರೆ, ನೀವು ಫಸ್ಟ್ ಅಲ್ಲಿ ಹಳೆ ರಿಜಿಸ್ಟರನ್ನು ರಿಜಿಸ್ಟರ್ ಮಾಡಬೇಕಾಗತ್ತೆ. ಅದಾದಮೇಲೆ ರಿಟರ್ನ್ ನೀವು ಅಪ್ಲೈ ಮಾಡಬೇಕಾಗುತ್ತೆ ಬೇರೆ ಮನೆಗೆ ಹೋದ್ಮೇಲೆ. ಸೊ ಈಗ ಅಪ್ಲೈ ಮಾಡೋಕ್ಕೆ ಅಪ್ಲೈ ಫಾರ್ ಗೃಹ ಜ್ಯೋತಿ ಸ್ಕೀಮ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಥರ ಇಂಟರ್ಫೇಸ್ ಬರುತ್ತೆ. ಇದರಲ್ಲಿ ನೀವು ಇದನ್ನು ಹೋಮ್ ಲೈಟಿಂಗ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಈ ಥರ ಕೇಳುತ್ತೆ, ಕ್ಲಿಕ್ ಹಿಯರ್ ಟು ರಿಜಿಸ್ಟರ್ ಫಾರ್ ದ ಗೃಹ ಜ್ಯೋತಿ. ಸೊ ಅದು ಓಪನ್ ಆದಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇದರಲ್ಲಿ ನಿಮ್ಮ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡಿದ್ರೆ ಇಂಗ್ಲೀಷಿಗೆ ಚೇಂಜ್ ಆಗುತ್ತೆ. ನಿಮ್ಮ ಕನ್ನಡ ಬೇಕಾದರೆ ಕನ್ನಡನೂ ಸೆಲೆಕ್ಟ್ ಮಾಡ್ಬೋದು. ನಾನು ಇಂಗ್ಲೀಷಲ್ಲಿ ಸೆಲೆಕ್ಟ್ ಮಾಡಿರ್ತೀನಿ. ನಿಮಗೆ ಯಾವಾಗ ಪವರ್ ಸಪ್ಲೈ ಆಗ್ತಾಯಿದೆ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ನೀವು ಎಸ್ಕಾಮ್ ಆದರೆ ಎಸ್ಕಾಮು, ಬೆಸ್ಕಾಮ್ ಆದರೆ ಬೆಸ್ಕಾಮು, ಬೆಂಗಳೂರಾದರೆ ಬೆಸ್ಕಾಮ್ ಅಂತ ಬರುತ್ತೆ, ಹುಬ್ಬಳ್ಳಿ ಆ ಕಡೆ ಆದರೆ ಎಸ್ಕಾಮ್ ಅಂತ ಬರುತ್ತೆ. ನೀವು ಅದನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ಕರೆಂಟ್ ಬಿಲ್ಲಲ್ಲಿ ನಿಮ್ಮ ಅಕೌಂಟ್ ಐ ಡಿ ಅಂತ ಇರುತ್ತೆ. ಆ ಅಕೌಂಟ್ ಐ ಡಿನ ಇಲ್ಲಿ ಹಾಕಬೇಕು. ಅದು ಹಾಕಿದ್ಮೇಲೆ ಅದು ಆಟೋಮೆಟಿಕ್ ಎಲ್ಲ ತೊಗೊಂಡ್ಬಿಡುತ್ತೆ. ಅಕೌಂಟ್ ಹೋಲ್ಡರ್ ನೇಮು ಮತ್ತು ಅಕೌಂಟ್ ಹೋಲ್ಡರ್ ಅಡ್ರೆಸ್ಸು ಆಟೋಮೆಟಿಕ್ ಬಂದ್ಬಿಡುತ್ತೆ. ಮತ್ತು ಟೈಪ್ ಆಫ್ ಆಕ್ಯುಪೆನ್ಸಿ ಅಂತಿದೆ. ಇದರಲ್ಲಿ ನೀವು ಓನರ್ ಆದರೆ ಓನರ್ ಅಂತ ಸೆಲೆಕ್ಟ್ ಮಾಡಿ. ನೀವು ರೆಂಟಲ್ಲಿದ್ದರೆ ಟೆಂಟ್ ಅಂತ ಸೆಲೆಕ್ಟ್ ಮಾಡಿ. ಫ್ಯಾಮಿಲಿ ಮೆಂಬರ್ ಆದರೆ ಫ್ಯಾಮಿಲಿ ಮೆಂಬರ್ ಸೆಲೆಕ್ಟ್ ಮಾಡಿ. ಅದಾದಮೇಲೆ ಇಲ್ಲಿ ನಿಮ್ಮ ಆಧಾರ್ ನಂಬರ್ ಹಾಕಬೇಕು. ನಿಮ್ಮ ಆಧಾರ್ ನಂಬರ್ ಹಾಕಿದ್ಮೇಲೆ ಅಪ್ಲಿಕೇಶನ್ ನೇಮ್ ಆಧಾರ್ ನಂಬರಲ್ಲಿ ಹೇಗಿದೆಯೋ ಆ ಥರ ಅದೇ ಇದನ್ನು ಇಲ್ಲಿ ಹಾಕಬೇಕಾಗುತ್ತೆ, ಅದೇ ನೇಮ್ನ. ಮತ್ತು ಆಧಾರ್ ನಂಬರ್ಗೆ ಯಾವುದು ಲಿಂಕ್ ಮೊಬೈಲ್ ನಂಬರ್ ಇದೆ ಆಧಾರ್ ನಂಬರ್ಗೆ, ಅದನ್ನು ಇಲ್ಲಿ ಹಾಕಿ ಅಗ್ರಿ ಮಾಡಿ. ಇದನ್ನು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಈ ಮೇಲ್ಗಡೆ ನಂಬರ್ ಕೊಟ್ಟಿದ್ದಾರಲ್ಲ ಅದನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡಿದರೆ ನಿಮಗೆ ಒಂದು ಅಕ್ನಾಲೇಜ್ಮೆಂಟ್ ಲೆಟರ್ ಬರುತ್ತೆ. ಆ ಅಕ್ನಾಲೇಜ್ಮೆಂಟ್ ಲೆಟರಿಂದ ನೀವು ಸ್ಟೇಟಸ್ಸು ಚೆಕ್ ಮಾಡ್ಬೋದು. ಮತ್ತು ಈ ಮಂತಲ್ಲಿ ಅಪ್ಲೈ ಮಾಡಿದ್ದಾರೆ ಅಂದರೆ ನಿಮಗೆ ನೆಕ್ಸ್ಟ್ ಮಂತಿಂದ ಕರೆಂಟ್ ಬಿಲ್ ಕಡಿಮೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಷ್ಟೇ ಸಿಂಪಲ್ ಆಗಿದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.